ಕಾಶಿಯ ಪುತ್ರನಾಗಲಿ, ಶಿವಲಾಂಛನವಿದ್ದೊಡೆ ಶಿವನಂಬೆ ಕಾಣ ಅಂತಕೊಂಡು ಹೇಳ್ತಾರೆ ಶರಣರು. ಲಿಂಗ ಕಟ್ಲಾಕ ಜಾತಿ ಮತವಿಲ್ಲ. 12ನೇ ಶತಮಾನದ ಅಣ್ಣ ಬಸವಣ್ಣನವರು ಎಲ್ಲರಿಗೂ ಲಿಂಗ ಧಾರಣೆ ಮಾಡ್ಯಾರ. ಅದಕ್ಕೆ ಹೇಳ್ತಾರೆ, ರೂಪ ಇದ್ದವ ರೂಪವಂತ, ಧನ ಇದ್ದವ ಧನವಂತ, ಗುಣ ಇದ್ದವ ಗುಣವಂತ, ಲಿಂಗ ಇದ್ದವನೇ ಲಿಂಗವಂತ. ಲಿಂಗ ಅಂತಕ್ಕಂಥ ಬಹಳ ದೊಡ್ಡದಿರ್ತದೆ. ನಾಳೆ ನಾವು ಹೋದೇವಂದ್ರೆ ನಮ್ಮಲ್ಲಿ ಬಂಗಾರ ಕಸ್ಕೊಂಡು ಇಡ್ತಾರ. ಅದೇ ಲಿಂಗ ಇತ್ತ ನಮ್ಮ ಜೋಡಿ ಅದ, ಲಿಂಗ ಇಟ್ಬಿಟ್ಟು ಕಳಿಸ್ತಾರೆ. ಮತ್ತು ಮ್ಯಾಗ ಬೆಳ್ಳಿ ಲಿಂಗಕ್ಕೆ ನಮ್ಮ ಸ್ವಾಮಿಗಳು ತೊಗೊಂಡು ಹೋಗ್ತಾರೆ. ಮ್ಯಾಗಿನ ಸೊಟ್ಟಿ ಅದಕ್ಕೆ ಮ್ಯಾಗಿದ ಬೆಳ್ಳಿ ಸೊಟ್ಟಿ ತೊಗೊಂಡು ಹೋಗ್ತಾರೆ. ಒಳಗೆ ನಮ್ಮ ಜೊತೆ ಬರುವುದೇ ಲಿಂಗ. ಯಾವಾಗಲೂ ನಾವೆಲ್ಲ ಏನ ಮಾಡಬೇಕಾದ್ರೆ ಲಿಂಗ ಪೂಜೆ ಮಾಡಬೇಕಾಗ್ಯದ. ಲಿಂಗ ಪೂಜೆಯ ಮಾಡಲಿಲ್ಲವೇ ಮಂಗ, ಅದಕ್ಕೆ ನಿನಗೆ ಒಲಿಲ್ಲ ಕೂಡಲ ಸಂಗಮ. ನಾವೆಲ್ಲ ಭಗವಂತನ ಧ್ಯಾನ ಮಾಡಬೇಕಲ್ಲ. ಯಾವಾಗ ಗುರು ಕೊಟ್ಟಿರ್ತಕ್ಕಂಥ ಲಿಂಗ ಪೂಜೆ ಮಾಡಬೇಕು. ನೀವೆಲ್ಲ ಅಂತಿರಬೇಕು, ಅಪ್ಪವರ ಗುರುಗಳ ಕಡೆಯಲ್ಲಿ ಯಾಕೆ ಲಿಂಗ ಕಟ್ಕೋಬೇಕು? ಪ್ರಶ್ನೆ ಮಾಡ್ತೀರಿ ಕೆಲವೊಂದು ಜನ. ಲಿಂಗ ಸಂತಾಗ ಸಿಗ್ತದಲ್ಲ, ಮತ್ತು ಸಂತನ ಲಿಂಗ ಕಡೆ ನಾವೇ ಕಟ್ಕೊಳಕ್ ಬರ್ತಲ್ಲ, ಮತ್ತೆ ಅದು ನಿಮಗೆ ಕರೆಸಬೇಕು, ಅಡಿಗೆ ಹೋಳಿಗೆ ಮಾಡಬೇಕು, ಮತ್ತೆ ದಕ್ಷಿಣ ಕೊಡಬೇಕು. ಅದೇ ಲಿಂಗ ನಾವೇ ಕಟ್ಕೊಂಡ್ರೆ ಹೆಂಗೆ ಆಗ್ತದ? ಈ ಗಡ್ಯಾರ ನೋಡ್ರಿ, ನೀವು ಗಡ್ಯಾರ ಚಲೋ ದುಕಾನ್ದಾಗ HMD ಅದಕ್ಕೂ ಗಡ್ಯಾರ ಅಂತಾರೆ. ಈ ಜಾತ್ರೆಯಾಗ ಹುಡುಗರು ಕಟ್ಕೋತ ನೋಡ್ರಿ ಪ್ಲಾಸ್ಟಿಕ್, ಅದಕ್ಕೂ ಗಡ್ಯಾರ ಎತ್ತಿರ್ತಾರೆ. ಹೌದಲ್ಲ? ಜಾತ್ರೆ ಸಿಗೋದು ಅದಕ್ಕೂ ಗಡ್ಯಾರಿ ಅಂತಾರೆ. ಚಲೋ 4-5 ಸಾವಿರ ರೂಪಾಯಿ ಕೊಟ್ಟು ಅದಕ್ಕೂ ಗಡ್ಯಾರಿ ಅಂತಾರೆ. ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಅದ್ರಿ? ಜಾತ್ರೆನಾಗಡೆ ಸುಮ್ಮನೆ ಕೈಯಾಗ ಏನು ಟೈಮ, ಸೆಕೆಂಡ್, ವಾರ ಏನೂ ತೋರಿಸಲ್ಲ, ಸುಮ್ಮ ಖಾಲಿ ಇದ್ದಂಗೆ. ಯಾವಾಗ ದುಃಖದ ತಂದಿರ್ತಕ್ಕಂಥ ಗಡ್ಯಾರ ನಿಮ್ಮ ಸಮಯ ವಾರ ಎಲ್ಲ ಹೇಳುತ್ತದೆ. ಹಾಂಗ ಗುರು ಕೊಟ್ಟಿರ್ತಕ್ಕಂಥ ಲಿಂಗ ದುಕಾನ ಗಡ್ಯಾರ ಇದ್ದಂಗ ನಾವು ಕಟ್ಕೊಂಡು ಲಿಂಗ ಜಾತ್ರೆ ವಾಚಿದ್ದಂಗ. ಅದೇನೋ ತೋರಿಸಲ್ಲ, ಅದು ಸುಮ್ಮನಾದ ಪ್ಲಾಸ್ಟಿಕ್. ಅದಕ್ಕೆ ಹೇಳ್ತದೆ ಅಂಬಿಗರ ಚೌಡಯ್ಯ, ಸಂತದ ಲಿಂಗ ಕಟ್ಕೊಂಡು ಸತ್ಯನಾಸಾದಿ ಹೋದರಯ್ಯ. ಸಂತ ಲಿಂಗ ಕಟ್ಕೊಂಡು ಸತ್ಯನಾಸ ಹೋಗ್ತೀರಿ. ಅದಕ್ಕೆ ಜಂಗಮದಿಲ್ಲ, ಪಾದದಕ್ಕಿಲ್ಲ, ಪ್ರಸಾದವಿಲ್ಲ. ಕಟ್ಟಿದನೊಬ್ಬ ಕಳ್ಳ ನಾಯಿ, ಕಟ್ಟಿಸಿಕೊಂಡೊಬ್ಬ ಕಳ್ಳ ನಾಯಿ. ಇವರಿಬ್ಬರ ತಂದು ಗುಂಡನ ಮನೆಗೆ ಒಯ್ದು ಚಂದ ಕತ್ತಿಯನ್ನು ಕೊಡಿಸಿ ಮೆರಡಿ ಮಾಡಿದ್ರೆ ನಮ್ಮ ಅಂಬಿಗರ ಚೌಡ. ನಾ ಹೇಳೋದು ಅವ ಹೇಳೋದು ನನ್ನ ಮಾತ. ಯಾವಾಗಲೂ ಲಿಂಗ ಕಟ್ಟಬೇಕು, ಒಬ್ಬ ಗುರು ಬೇಕು, ಪುಣ್ಯಾತ್ಮ. ಬಹಳ ಚಂದ ಸಿದ್ಧ ಹೇಳಿ ಪುರಾಣ ಹೇಳಬೇಕಾದ್ರೆ ಇದಿಟ್ಟೇ ಹೇಳ್ಕೋದು 2 ದಿವಸ ಸಾಲಲ್ಲಿದು. ಯಾವಾಗ ಗುರು ಆದ ಬಳಿಕ ಲಿಂಗ, ಯಾವಾಗ ಪ್ರತಿಯೊಬ್ಬರ ಅಂಗ ದೇಹದ ದೇವಾಲಯ ಮೇಲೆ ಲಿಂಗ ಇರಬೇಕು. ಕೆಲವೊಂದು ಜನ ಅಂತಾರೆ, ಅಪ್ಪರ ಮತ್ತು ಆತ್ಮಲಿಂಗ ಅಂತ ತಿಳ್ಕೊಂಡು ಹೇಳ್ತೀರಿ, ಮತ್ತು ಒಳಗೆ ಲಿಂಗ ಮ್ಯಾಗ ಲಿಂಗ ಕಟ್ಕೋಬೇಕ್ರಿ. ನಿಮ್ಮ ಮೋತಿಗೆ ಏನೋ ಕಪ್ ಕಾಡಿಗೆ ಹತ್ತಿರ್ತದ, ಹೌದಲ್ಲ? ಮೋತಿಗೆ ಏನಾರ ಕಾಡಿಗೆ ಹತ್ತಿರ್ತದ, ಏನಾದ್ರು ಹೊಲಸು ಹತ್ತಿದ ನಿಮ್ಮ ವರ್ಷಕ್ಕೆ ಬರ್ತದೆ ಹಿಂಗೆ. ಅದು ವರ್ಷಕ್ಕೆ ಮುಂದೆ ಕನ್ನಡಬೇಕಲ್ಲ. ಮುಂದೆ ಕನ್ನಡಿದ್ರೆ ನನ್ನ ಮುಖ ಹಿಂಗ ಅಂದ್ಕೊಂಡು ವರ್ಷಕ್ಕೆ ಬರ್ತದೆ. ಒಳಗಿರುವಂಥ ಲಿಂಗ ನಮಗೆ ಹೊಂದಿಲ್ಲ, ಮ್ಯಾಗ ಲಿಂಗ ಕಟ್ಕೊಂಡು ಅಂದ್ರೆ ಹಿಂಗದ ಆತ್ಮಲಿಂಗ ನಮಗೆ ತೋರ್ಸಾಕ್ ಬರ್ತದ. ಹೌದಲ್ಲೇ? ಅದಕ್ಕೆ ಹೇಳ್ತಾರೆ ಯಾವಾಗಲೂ ಆತ್ಮಲಿಂಗ. ಇಲ್ಲ ಏನದು, ಯಾವಾಗ ಗುರು ಲಿಂಗ. 3ನೇ ಜಂಗಮ ಅಂತ ತಿಳ್ಕೊಂಡು ಬರ್ತಾನೆ. ಇನ್ನೊಂದು ಮಾತು ಹೇಳ್ತೀನಿ, ನೀವೆಲ್ಲ ಜಂಗಮರ ಸಾಮಾನ್ಯ ತಿಳ್ಕೊಳಕ್ಕೆ ಹೋಗಬೇಡ. ಜಂಗಮ ಹುಚ್ಚನಿರಲಿ, ಹುಳುಕನಿರಲಿ, ಅವ ಹೆಂಗ ಇರಲಿ. ಬಸವಣ್ಣವರು ಹೇಳ್ತಾರೆ, ಲಿಂಗ ಮುನಿದರೆ 1 ದಿವಸ ತಾಳದೇನಯ್ಯ, ಗುರು ಮುನಿದರೆ ಅರ್ಧ ದಿವಸ ತಾಳವೇನು, ಜಂಗಮ ಮುನಿದರೆ ಕ್ಷಣ ಮಾತ್ರ ತಾಳಲಾರೇನು. ಅಣ್ಣ ಬಸವಣ್ಣನವರು 12ನೇ ಶತಮಾನದೊಳಗೆ ಈಗೆಲ್ಲ ನಮ್ಮಂದ್ರೆ ಬಂದು ನಾವು ಅಣ್ಣನ ಬಸವಣ್ಣ ಹೆಸರು ಕೆಡ್ಸಾಕತ್ತೀವಿ. 12ನೇ ಶತಮಾನ ಅಣ್ಣ ಬಸವಣ್ಣ 1,96,000 ಜಂಗಮರ ಗಣಗಳಿಗೆ ಪ್ರಸಾದ ಮಾಡಿದಂಥ ಮಹಾನುಭಾವ ಅಣ್ಣ ಬಸವಣ್ಣ. ಅವನು ವಚನ ಇರ್ಲಾರ್ದು ಯಾವ ಮಕ್ಳಿಗೆ ಪುರಾಣ ಹೇಳಕ್ಕೂ ಬರಲ್ಲ, ಬಸವಣ್ಣನಿರ್ಲಾರ್ದೆ. ಅಂತ ಅಣ್ಣ ಬಸವಣ್ಣ ಗುಡ್ಡಾಪುರದ ನಮ್ಮ 1,96,000 ಜಂಗಮರು ಊಟ ಮಾಡಿಸಲೇನು. ಕಲಬುರಗಿ ಶರಣ ಬಸವ ದಿನಾಲು ಜಂಗಮ ಪ್ರೇಮಿ ಶರಣ ಬಸವ 12ನೇ ಶತಮಾನ ಮೋಳಿಗೆ ಮಾರಯ್ಯ ಅಂತ ಆಗಿ ಮೋಳಿಗೆ ಮಾರಯ್ಯ ಅನ್ನೋರು ತಿಳ್ಕೊಂಡು ಕಾಶ್ಮೀರಪುರದ ದೊಡ್ಡ ರಾಜ್ಯ ಮೋಳಿಗೆ ಮಾರಯ್ಯನವರು. ಯಾವಾಗ ಮೋಳಿಗೆ ಮಾರಯ್ಯ
ತನ್ನ ರಾಜ್ಯ ಸಂಪತ್ತೆಲ್ಲ ದಾನ ಮಾಡಿ ಕಲ್ಯಾಣಕ್ಕೆ ಬರ್ತಾನೆ. ಬಸವ ಕಲ್ಯಾಣ ಶರಣ ನಲಿದಾಡುವ ಕಲ್ಯಾಣ ಶಿವನ ಕಲ್ಯಾಣ. ಯಾವಾಗ ಮೋಡಿಗೆ ಕಲ್ಯಾಣಕ್ಕೆ ಬಂದ ಎಲ್ಲರ ಕೆಲಸ ಬರ್ತಿತ್ತಲ್ಲ, ಪ್ರತಿಯೊಬ್ಬರು ಏನು ಯಾರು ದನ ಕಾಯೋರು ಬ್ಯಾರೆ, ಯಾರು ಏನೋ ಎಲ್ಲ ಕೆಲಸ ಮಾಡೋರು, ಬಟ್ಟಿ ಒಗೆಯೋರು ಇದ್ರು, ಎಲ್ಲ ಜನರು ಅದರ ಒಂದು ಕೆಲಸ ಹಿಡಿದು ಕಟ್ಗಿ ತರೋದು. ಅವಾಗ ರಾಜ ಅಂದಾಗ ಎಲ್ಲರ ಶರಣರ ಮನೆ ಕಟ್ಗಿ ತರಕತ್ತ. ಕಟ್ಗಿ ತರವ ಎಲ್ಲ ಶರಣ ಮನೆ ಕಟ್ಗಿ ಹಾಕಾವ, ಮನ ಕಟ್ಗಿ ಡಿಗ್ಗಿನ ಬಿತ್ತು ಯಾರಿಗೆ ಶರಣ ಕಟ್ಗಿ ಒಯ್ದು ಕೊಡೋ ರೊಕ್ಕ ತೊಗೊಂಡು ಬರೋ ಜಂಗವ್ರು ಪ್ರಸಾದ ಮಾಡ್ತಿದ್ದ. ಒಂದು ದಿವಸ 196,000 ಗಣಗಳು ಮೋಳಿಗೆ ಮಾರ ಮನೆ ಪ್ರಸಾದಕ್ಕೆ ಬಂದಾರ. ಪಾದಪೂಜೆ ಮಾಡ್ಯಾರ. 196,000 ಜಂಗ ಪಾದಪೂಜೆ ಮಾಡ್ಯಾನ, ಪ್ರಸಾದ ಮಾಡ್ಯಾನ. ಯವ್ವ ನೀವು ನಮ್ಮ ಸ್ವಾಮಿಗಳಿಗೆ ದಕ್ಷಿಣ ಕೊಟ್ಟರೆ ಹೋಳಿಗೆ ಜೀರ್ಣ ಆಗ್ತದೆ, ನಮಗೆಲ್ಲ ಆಗಲ್ಲ. ಓಹೋ, ಅವಾಗ ಎಲ್ಲ ಜಂಗವ್ರು ಪ್ರಸಾದ ಮಾಡಿದ ಬಳಿಕ ಮಾರಯ್ಯರವರೇ ದಕ್ಷಿಣ ಬೇಕು, ನಮಗೆಲ್ಲ ದಕ್ಷಿಣ ಬೇಕು ಅನ್ನುವಂಥ ಸಮಯದೊಳಗೆ ಜಂಗಮರ ಪಾದೋದಕ ಅದನ್ನು ತಗೊಂಡು ಏನು ಮಾಡ್ದ, ಎಲ್ಲ ಕಡ್ಗಿ ಮೇಲೆ ಚೆಲ್ಲ, ಕಡ್ಗೆಲ್ಲ ಬಂಗಾರ ಆಯ್ತದ. ಅವಾಗ ಬಂಗಾರ ತುಕುಡು ಮಾಡಿ ಎಲ್ಲ ಜಮರು ಕೊಟ್ಟು ನಮಸ್ಕಾರ ಮಾಡಿದೆ ಮೂಳಿಗೆ ಮರ ಏನೋ. ಇದೆಲ್ಲ ನಾ ಹೇಳಕ್ಕಂತಿಲ್ಲ ಮಗ. ಜಗದ್ಗುರು ರೇವಣಸಿದ್ದೇಶ್ವರರು ಶಿವಯೋಗಿ ಸಿದ್ಧರಾಮಪ್ಪ ಧರ್ಮದ ಉಪದೇಶ ಮಾಡಕ್ಕಂತಾರೆ. ಅಷ್ಟಾವರಣ ಅಂತ ತಿಳ್ಕೊಂಡು ಗುರುವಾಯಿತು, ಲಿಂಗ ಆಯಿತು, ಜಂಗಮ ಆಯಿತು, ಪಾದೋದಕ. ಹೌದಲ್ರಿ? ಪಾದೋದಕದೊಳಗೆ 3 ಪ್ರಕಾರ ಇರ್ತದೆ: ಲಿಂಗ ಪಾದೋದಕ, ಗುರು ಪಾದೋದಕ, ಜಂಗಮ ಪಾದೋದಕ. ಎಲ್ಲ ಹೇಳೋದು ನಿಮ್ಗೆಲ್ಲ ವಜ್ಜ ಬಿಡ್ತದ. ನಿಮ್ಮ ನಗಸಕತಿ ಹೇಳಬೇಕು ನಿಮಗ. ಯಾವಾಗ ಪಾದೋದಕ ಬಹಳ ದೊಡ್ಡದಿರ್ತದೆ. ಸಂಚಿತ ಪಾಪವ ಕಳೆಯುವುದೇ ಪಾದೋದಕ. ಜಂಗಮನ ಪಾದ ಅಂಗುಷ್ಟೊಳಗೆ ಶಿವನಿರ್ತಾನ. ಮಲ್ಲಯ್ಯ ಜಂಗಮ ರೂಪನಾಗಿ ಬಂದಾನ. ಯಾವಾಗ ನೀವೆಲ್ಲ ಜಂಗಮರ ಪಾದ ಪೂಜೆಯನ್ನ ಮಾಡಬೇಕು. ಯಾವಾಗ ಪಾದದ ಭಾಳ ದೊಡ್ಡ ಶಕ್ತಿ ಇರ್ತದೆ. ಇಷ್ಟೆಲ್ಲ ಹಿಂದೆ ಶರಣ ಏನೆಲ್ಲ ಮಾಡ್ಯಾರ, ಆ ಪಾದೋದಕದಿಂದ ಎಲ್ಲ ಮಹಾಪಾಪ ಕರ್ಮ ಹೋಗ್ಯದ. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ. ನೀವೆಲ್ಲ ದಿನ ಪ್ರಸಾದ ಮಾಡ್ತಿರಲ್ಲ. ಪುರಾಣ ಮುಗಿದ ಹೋನ ಶಿರ ಅನ್ನ ಪ್ರಸಾದ. ಅದು ಏನೇ ಇರ್ಲಿಕ್ಕಿಲ್ಲ. ನಿಮ್ಮ ಮನ್ಯಾಗ ಹೋಳಿಗೆ ಮಾಡಿ ಹುಗ್ಗಿ ಮಾಡಿ ಏನು ಹೋಳಿಗೆ ಬೇಕಾದ ಊಟ ಮಾಡಿ ಅಷ್ಟೊಂದು ಬೇಡ ಅನ್ನಂಗಿಲ್ಲ. ನಮ್ಮಲ್ಲಿ ಗಾಣಗಾಪುರ ದತ್ತ ಭಾಳ ಜನ ಹೋಗ್ತಿರಬೇಕು. ಯಾಕಂದ್ರೆ ಮಹಾರಾಷ್ಟ್ರ ಜನ ಭಾಳ ಬರ್ತಾರೆ ಮನೆಗೆ ದತ್ತ ಮಹಾರಾಜಾಗ. ಮಧ್ಯಾಹ್ನ ಆರತಿ ಸಮಯದೊಳಗೆ ಬಾಳಿ ಎಲೆ ಕುಡಿತಿರ್ತಾರೆ. ಎಲ್ಲ ಬಾಳಿ ಎಲೆ ಮಾರ್ತಿರ್ತಾರೆ ಪ್ರಸಾದ ಊಟ ಮಾಡಕ್ಕೆ. ಅವ ಕೋಟ್ಯಾಧಿಪತಿ ಇರ್ಲಕ್ಕ 10 ಬಳಿ ಬಂಗಾರ ಉಂಗುರ ಹಿಡ್ಕೊಂಡು ಬರ್ಲಕ್ಕ. ಯಾವಾಗ ದತ್ತ ಮಹಾರಾಜನ ಬಲ್ಲಿ ಅದು ಎಲೆ ತಗೊಂಡು ಪ್ರಸಾದ ಸಾಲ ನಿಂತು ಬೇಡ್ಕೊಂಡು ತಿನ್ನಬೇಕು. ಅಲ್ಲಿ ಪುಣ್ಯದ ಸಿಗುದಿಲ್ಲ ಅಂದ್ರೆ ಸಿಗಂಗಿಲ್ಲ. ದತ್ತನ ಬಲ್ಲಿ ಪ್ರಸಾದ ಪುಣ್ಯಾತ್ಮ. ಈ ಗುಡ್ಯಾಗ ಪ್ರಸಾದ ಊಟ ಮಾಡಿದ್ರಂದ್ರೆ ರೋಗ ಹೋಗ್ತದೆ, ನಿಮ್ಮೆಲ್ಲ ಜಡ್ಡು ಹೋಗ್ಬಿಡ್ತದೆ. ಊಟ ಮಾಡಿ ತಳಿ ಬಿತ್ತ ಏನ ಯಾರು ಮುಸುರು ಹೊತ್ತೈತ್ರಿ ಏನು, ಏ ತಮ್ಮ ಪ್ರಸಾದ ಬಿದ್ದ ತುಳಿಬೇಡತ್ತೀರಿ, ತೆಗೆದು ಎತ್ತಿಡ್ತೀರಿ. ಮನ್ಯಾಗ ಬಿದ್ದೈತಾರೆ ಮುಸುರು ಇಟ್ಟು ಚಲೋ ಹೋದ್ ಒತ್ತ ದಬ್ಬರ ಕಡೆ ಮುಸುರು ಎತ್ತೀರಿ. ಮನ್ಯಾಗ ಮುಸುರಿ ಆಗಿಬಿಡ್ತದೆ, ಇಲ್ಲಿ ಪ್ರಸಾದ ಆಗಿಬಿಡ್ತದೆ. ಹೌದಿಲ್ಲ? ನೀವು ಬಾಳೆಹಣ್ಣು ತೊಗೊಂಡು ಬರ್ತೀರಿ ದೇವ್ರ ಗುಡಿಗೆ, ಬಾಳೆಹಣ್ಣು ತೊಗೊಂಡು ಬರ್ತೀರಿ, ಹೊರಗಿನ ಬರಾಗ ಬಾಳೆಹಣ್ಣು ಹತ್ತೀರಿ. ಅದೇ ರೇಣಿಸಿದ ಗುಡಿಯಾಗ ಒಳಗೆ ಹೋಗಿ ಹೊರಗೆ ಬತ್ತಂದ್ರೆ ಪ್ರಸಾದ ಆಗಿಬಿಡುತ್ತದೆ. ಸಕ್ಕರೆ ತೊಗೊಂಡು ಬರ್ತೀರಿ. ನಾನು ದರ್ಶನ ಮಾಡಿ ಬರೋ ಕೆಲವೊಂದು ತಾವು ದೇವ್ರು ಬರ್ತಾರೆ, ಅಪ್ಪಾರ ಪ್ರಸಾದ ತೋರಿತಿರ್ತಾರೆ. ನನಗೂ ಮನಾಲ ಬರಾಗ ಸಕ್ಕರೆ ಇರ್ತದ, ಗುಡ್ಯಾಗ ಹೋಗ್ಬತ್ತ ಪ್ರಸಾದ ಆಗಿಬಿಡುತ್ತದೆ. ಒಂದು ಕಲ್ಲ ಗುಡ್ಯಾಗ ಹೋಗ್ತದೆ ದೇವ್ರಾಗ್ಬಿಡುತ್ತದೆ. ನಾವು ದಿನ ದೇವ್ರ ಗುಡ್ಯಾಗ ಹೋಗೋದು ಬರ ಮಾಡ್ತೇವೆ, ಅದು ನಾವೇ ಪ್ರಸಾದ ಆಗಲಾಗಿವಿ. ಹೌದಲ್ಲ? ಒಂದು ಬಾಳೆಹಣ್ಣು ಗುಡ್ಯಾಗ ಹೋಗ್ಬತ್ತ ಪ್ರಸಾದ ಆಗಿಬಿಡ್ತದೆ, ಸಕ್ರೆ ಗುಡ್ಯಾಗ ಹೋಗ್ಬತ್ತ ಪ್ರಸಾದ ಬಿಡ್ತದೆ. ನಾವು ದಿನಾ ದೇವ್ರ ಗುಡ್ಯಾಗ ಹೋಗ್ತೇವೆ ಬರ್ತೀವಿ, ಹೋಗಿ ನಾವ್ಯಾಕಾಗಲಾಗಿ ಬದಲಾಗಲಾಗಿದ್ದೇವ. ನಮ್ಗೆ ಯಾರು ಅಂದಾರೇನು ಶಾಂಡಾಗ್ಯಾರೇನು? ಗುಡ್ಯಾಗ ಹೋಗತ್ತ ಚಂದ ಇರ್ತೇವಿ, ಮತ್ತ ಬರ ಚಾಲೂ ಇರ್ತದೆ. ಎಂದ ದೇವ್ರು ಬದಲಾಗಲ್ಲ. ಒಂದು ಕಲ್ಲು ದೇವರಾಗಿ ಬಿಡುತ್ತದೆ, ಒಂದು ಬಾಳೆಹಣ್ಣು ಪ್ರಸಾದ ಆಗಿಬಿಡುತ್ತದೆ. ಪರಂತು ನಾವು ಪ್ರಸಾದ ಆಗಲ್ಲ. ಆಗಬೇಕು ಜೀವನದೊಳಗೆ. ಅದಕ್ಕೆ ನಮಗೆಲ್ಲ ಭಾಳ ಚೆನ್ನ ಸಿದ್ಧಾಂತ ಶಿಕ್ಷಣದೊಳಗೆ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ ಇದೊಂದು ಹೇಳಿ ಮುಗಿಸ್ಬಿಡ್ತೀವಿ. ನಮ್ಮ ಹಸುವತ್ರದಿಂದ ನಮ್ಮ ಕಡೆ ಇವತ್ತು ಹಚ್ಕೊಳ್ಳೋದು ಆಗಲ್ಲ. ಚಂದ ಕಿಟ್ ಏನು ಪಾಕಿಟ್ನ ಚೀಟ ಏನು ಮಲ್ಲಮ್ ಇರ್ತದೆ ನೋಡಿ, ನಾವು ಕ್ರೀಮ್ ಏನದು ಬೇರೆ ಅಲ್ಲ. ಕೆಟ್ಟ ತೋಡಿ ಬೆಣ್ಣೆ ಬಡ್ಕೊತ ಮೋತಿಗೆ ಏನೆಲ್ಲ ಸುಡುಗಾಡ ಹಚ್ಕೋತೀರಿ, ಮುಖ ತಕ್ಕೋತೀರಿ, ಬ್ಯಾಡಾಗಿರ ಹಚ್ಕೋರಿ, ಅದ್ರ ಜೊತೆ ಭಸ್ಮ ಹಚ್ಕೋರಿ.
ರಾತ್ರಿ ಭಸ್ಮ ಹಚ್ಕೊಂಡು ಮಕ್ಕೊಂಡ್ರೆ ಕನಸು ಬೀಳಲ್ಲ. ಊಟ ಮಾಡುವಂಥ ಅಡಿಗೆ ಪ್ರಸಾದ ಗಡಿಗೆ ಪ್ರಸಾದ ಹಚ್ಚಿರಿ ವಿಭೂತಿ ಹಚ್ಚಿರಿ ಪ್ರಸಾದ ಆಗಿಬಿಡುತ್ತದೆ. ಮಕ್ಕಳು ಕಿರಿಕಿರಿ ಮಾಡಕತ್ತ ಮಕ್ಕಳಿಗೆ ವಿಭೂತಿ ಹಚ್ಚಿರಿ ಪ್ರಸಾದ ಕಡಿಮೆ ಆಗ್ತದ. ಯಾರಿಗೆ ದೇವ್ ಬಡ್ದು ನಾನು ಇದೀನಿ ಮರ್ಗಮ್ಮಿದ್ದು ದೇವ್ ಬಡ್ದಿತ್ತ ಅಂದ್ರೆ ಮತ್ತು ನನ್ನ ದೇವ್ ಬಡ್ದ ತಿಳ್ಕೊಂಡ್ರೆ ಮತ್ತೆ ನೀವು ನನಗೆ ಒಂದು ದಾರು ಬಾಟ್ಲಿಡ್ರಿ ಹೋಗ್ತೀನಿ ಹಚ್ಚಿ ಅವು ಕೊಯ್ದು ವಿಭೂತಿ ಹಚ್ಚಿರಿ ದೇವ್ ಹೋಗ್ಬಿಡ್ತದೆ ಮೈಯಾಂದು. ವಿಭೂತಿ ಅನ್ನೋದು ಬಹಳ ದೊಡ್ಡದರದ. ಭಸ್ಮ ಅಂತಾರೆ, ಭಸ್ಮ ಅಂದ್ರೆ ಬೆಂಕಿ. ಅದು ಭಸ್ಮ ಹಚ್ಕೋರಿ, ಹಚ್ಚೋಳ ಕಡೆ ಮುಖಾರೆ ನೋಡ್ರಿ. ದಿನಾಲು ದೇವ್ರ ಪೂಜೆ ಮಾಡ ಭಸ್ಮ ಹಚ್ಕೋರಿ, ಗುಡಿ ಬರ ಭಸ್ಮ ಹಚ್ಕೋರಿ. ಇದೊಂದು ಇದಿರ್ತಾವ ಹೋಳಿಗೆ ಏನಿದೆ ಇರುವಾಗ ಒಂದು ಇದು ಬರೀತಾರೆ ಪೆನ್ಸಿಲ್, ಏನದು ಲಕ್ಷ್ಮಣ ರೇಖಾ ಅಂತಾರ. ಮನ್ಯಾಗ ಹೋಳಿಗೆ ಬಿಟ್ಟಿರ್ತ ಕೆಂಪಿರೋ ಕೆಂಚ ತುಂಬ್ಕೋತಾವ. ಮಾನ್ಯ ನಾರವಶ ಉಂಡಿ ಕರೆದ ಡೆಬ್ಬಿಗೆಲ್ಲ ಕಡುಗ ಆತವ. ಒಂದು ಪೆನ್ಸಿಲ್ ತಗೊಂಡು ಈ ರೌಂಡ್ ಹಾಕಿ ಅದರ ಹೋಳಿಗೆ ಬುಟ್ಟಿ ಇಡ್ರಿ, ಸುತ್ತಾನೆ ಬರ್ತಾ ಖರೆ ಅದು ಗೇಟ್ ದಾಟಿ ಒಳಗೆ ಹೋಗಲ್ಲವು. ಹೋಗ್ತಾವತ್ತೀರಿ ಯಾವಾಗ ಇಂಡಿಯಾ ಗೇಟ್ ದಾಟಿ ಒಳಗೆ ಹೋಗಲ್ಲವು, ಅದು ಹೊರಗೆ ಬರ್ತಾವ, ಒಳಗೆ ಹೋಗಿ ಸತ್ತು ಹೋಗ್ತಾವು. ಬರೇ ಇದು ಗೆರೆ ದಾಟಿ ಹೋದ ಸತ್ತು ಹೋಗ್ತಾವ. ಜಿರ್ಲಿ ಸಹಿತ ಇರು ಸಹಿತ ಅದು ಒಳಗೆ ಹೋಯ್ತ ಅಂದ್ರೆ ಒಂದು ಗೆರಿ ದಾಟೋದು ಅವು ಸಹಿತವ. 3 ಬಟ್ಟೆ ನಾವು ವಿಭೂತಿ ಗೆರಿ ಹಚ್ಕೊಂಡ್ರೆ ಯಾವ ಕಾಡ ನಮಗೆ ಬರಂಗಿಲ್ಲ, ಯಾವ ಕಷ್ಟ ನಮಗೆ ಬರಂಗಿಲ್ಲ, ಯಾವ ದುಃಖ ಬರಂಗಿಲ್ಲ. ಹೌದಲ್ಲ? ಹಚ್ಚಗೋರಿ ಪುಣ್ಯಾತ್ಮರೇ. ಇದು ಎಲ್ಲ ಯವನನಪ್ಪ ಶಿವಯೋಗಿ ಸಿದ್ಧ ರಾಮೇಶ್ವರ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ಹೇಳ್ಯಾರ. ಇನ್ನೊಂದು ನಾಳೆ ದಿವಸ ನಿಮಗೆಲ್ಲ ಹೇಳಿ ಪಂಚಾಚಾರ ಶಟಸ್ಥಲ ಎಲ್ಲ ಉಪದೇಶ ಮಾಡಿ ನಾಳೆ ದಿವಸ ಸಿದ್ಧರಾಮ ಧರ್ಮದ ಗುರುವಾಗಿ ಯಾವಾಗ ಇವತ್ತು ಸಿದ್ಧರಾಮೇಶ್ವರ ಎಲ್ಲ ನೋಡಿ ಜಗದ್ದು ರೇವಣ ಸಿದ್ದೇಶ್ವರರು ಅಂತ ಅದ್ಭುತವಾಗಿ. ಯಾಕಂದರೆ ನಾ ಇನ್ನೊಂದು ಸ್ವಲ್ಪ ಹೇಳ್ಕೊತ ಹೋದ ನಿಮಗೇನಂತ ಹೇಳಿ ನಿಮ್ಮ ಕಣ್ಣಾಗಾನೆ ಸದ್ ಒಬ್ಬನೇ ಕಾಣಕತ್ತೀನಿ. ಇನ್ನೊಂದು ಅರ್ಧ ತಾಸು ನಿಮ್ಮ ಕಣ್ಣಾದ ದೇವ್ ಕಣ್ಣಾಗ ಕಾಣ್ತೀನಿ. ತಾಳ್ಮೆ ಇರುತ್ತೆ ಮನುಷ್ಯ, ತಾಳ್ಮೆ ಇರ್ತದೆ. ತಾಳ್ಮೆ ಮೀರ್ತಂದ್ರೆ ಏನಾಗ್ತದ? ಹೊಸ್ತಾಗಿ ಸಸಿ ಬಂದಿಲ್ಲತ್ತ, ಸಸಿ ಹೊಸ್ತಾಗಿ ಬರ್ತಾಳೆ ಇಲ್ಲ, ಸಸಿ ಬಂದಿಳು ಹೊಸ್ತಾಗಿನಿ. ನಮ್ಮ ರೇಣುಕಮ್ಮತ್ತರಿಂದ ಮದುವೆ ಆಗಿಲ್ಲ, ಹೊಸ್ತಾಗಿ ಸಸಿ ಬಂದಳು. ಸಸಿ ಚಲೋ ಹೊಸ್ತಾಗ ಬಂದು ಸ್ವಸ್ಥ ಬಹಳ ಸಲ ಗರಿಬಿ ಇರ್ತಾವೆ, ಅಂಜುತ್ತಿರ್ತಾವೆ, ನೋಡ್ಬೇಕು ನೀವು. ಆವಾಗ ಸಸಿ ಬಂದು ಮನ್ಸಿನ ಸುಮ್ಮ ಗಾಳ್ಯಾಗ ಕೂತಿತ್ತು, ಅಂಜ್ಕೋತ ಅಡಿಗೆ ಬಂದಿಲ್ಲ, ನಮ್ಮ ಅತ್ತೆ ಬೈತಳು ಹೊಡಿತಳು, ಗಾಳ್ಯಾಗ ಕೂತಿತ್ತು ಸಸಿ ನನ್ನಂಗೆ ಹಂಚಿ. ಆತ್ತಿ ಬಂದು ಮನ್ಸಿನ ಮೇಲೆ ಕೂತ್ರತ್ತ. ನೀ ತಂದಿದ ಮನ್ಸದ, ನೀ ತಂದಿದ ಮನ್ಸ, ನೀ ಮನ್ಸಿನ ಮೇಲೆ ಕೂತೀರಿ, ನಾನೇ ಮನ್ಸ ಮೇಲೆ ಕೂತ ನೀರು ಕುಂದಿರ್ತೀನಿ ಅದು ಹತ್ತಿದ್ದಕ್ಕೆ. ಸಸಿ ಬಹಳ ಗರ್ಭಿತ ಬಾಯಿ ಸತ್ತಿದ್ನ ಅಂದಂಗೆ, ಅತ್ತಿಯವರೇ ಅತ್ತಿಯವರೇ ನೀವು ಮನ್ಸಿನ ಮೇಲೆ ಕೂತ್ರಿ ಅಂದರೆ ಬಹಳ ಸಣ್ಣ ಮಾತಾಡ್ತಿತ್ತದು. ನೀವು ಮನ್ಸಿನ ಮೇಲೆ ಕೂತ್ರಿ ಅಂದ್ರೆ ನಾ ಕುರ್ಚಿ ಮೇಲೆ ಕುಂದಿರ್ತೀನಿ ರೀ ಅತ್ತಿಯವರೇ, ನಾನು ಕುರ್ಚಿ ಮೇಲೆ ಕುಂದಿರ್ತೀನಿ ರೀ ಅತ್ತಿಯವರೇ ಅನ್ನೋ ಬಳಕ ಅದು ಮುದುಕಿ ಅಟ್ಟೆ ಬಿಡಬೇಕಿಲ್ಲ. ಮತ್ತು ನಾನೇ ಕುರ್ಚಿ ಮೇಲೆ ಕೂತ ನೀ ಏನು ಕುಂಡ್ರಾಕಿ ಅದತ್ತ. ಮತ್ತು ಸಸಿ ತಲೆ ತುಂಬ ಶರ್ಗ ಹಚ್ಕೊಂಡು ಅತ್ತಿಯವರಿ ಅತ್ತಿಯವರಿ ನೀವು ಕುರ್ಚಿ ಮೇಲೆ ಕೂತಿರೋದ್ರೆ ನಾನು ತೆಳಗ ಚಾಪಿ ಮೇಲೆ ಕುಂದಿರ್ತೀನಿ ರೀ ಅತ್ತಿಯವರಿ. ಇದು ಅತ್ತಿ ಕತ್ತಿ ಬಿಡ್ಬೇಕ್ರಿ ಅಟ್ಟಕ್ಕೆ. ಇದು ಸೊಸೆ ಸಿಟ್ಟ ಬರ್ಲಾಗುತ್ತದೆ. ಇನ್ನು ನಾ ಚಾಪಿ ಮೇಲೆ ಕೂತಂದ್ರೆ ನೀ ಎಲ್ಲಿ ಕೂಡಾಕಿ ಅನ್ನೋದು ಮುದುಕಿ. ಸಸಿ ಸಿಟ್ಟು ಬರ್ಲಕತ್ತು, ತಾಳ್ಮೆ ಇರ್ತದೆ ಕಿಲಿತಾನ ಇರ್ತದ. ಸಸಿ ಎತ್ತು ನೀವು ಚಾಪಿ ಮೇಲೆ ಕೂತ ಮ್ಯಾಲೆ ಮೇಲೆ ಕುಂದಿರ್ತೀನಿ ರೀ, ಆಯ್ತಲ್ಲ, ಬಿಡಬೇಕಿಲ್ಲ ಮ್ಯಾಲ ಮಣ್ಣು. ಇನ್ನು ನಾನೇ ಎಲ್ಲಿ ಮ್ಯಾಲ ಕೂತಂದ್ರೆ ನೀ ಎಲ್ಲಿ ಕೂಡಾಕಿ ಅನ್ನೋದಕ್ಕೆ. ಸಸಿ ಅಂದಳು ಅತ್ತಿಯವರೇ, ಮೊದಲು ಅತ್ತಿಯವರೇ ಅಂದಳು, ಅತ್ತೀರಿ ಅಂದಳು. ಅವಾಗತ್ರ ಏ ಅತ್ತಿ ನೀನ್ ಎಲ್ಲಿ ಮೇಲೆ ಕೂತಂದ್ರೆ ನಾನು ಗೋರಿ ಹಡ್ಡಿ ಗೋರ್ಯಾಗ ಕುಂದಿರ್ತೀನಿ ಅಂದ್ರೆ ಸಸಿ ಇದ್ದಾಕಿ ಮ್ಯಾಲೆ ಬಿಡ್ಬೇಕಿಲ್ಲ. ಅವಾಗ ನಾನೇ ಗೋರ್ಯಾಗ ಕೂತಂದ್ರೆ ನೀ ಎಲ್ಲಿ ಕೊಂಡಿರ್ತಿ ಅನ್ನತಕ್ಕಿ. ಸಸಿ ಅಂದಳು ಅತ್ತಿಯವರೇ ಕೇಳ್ರಿ, ನಿನಗ ಗೋರ್ಯಾಗ ಕುಂಡ್ರಿಸಿ ಮ್ಯಾಗ ಮಣ್ಣು ಮುಚ್ಚಿ ನಿನ್ನ ಮ್ಯಾಲ ಕೂತಿ ಬಿಡ್ತೀನಿ, ಹಣಮವನ ಕೂತೀನಿ ಅಂದ್ರತಕ್ಕಿ. ಇನ್ನೊಂದು 10 ನಿಮಿಷ ಪುರಾಣ ಹೇಳಕತ್ತಂದ್ರೆ ನನಗೆ ಗೋರ್ಯಾಗ ಕುಂಡ್ರಿಸಿ ನಿಮ್ಮ ಯಾಕೆ ಕೊಂಡ್ರ ಕಂಪ್ನಿ ನೀವು ಇರಲಿ. ಜೀವನದ ಪುಣ್ಯಾತ್ಮರೇ ಭಾಳ ಸುಂದರವಾಗಿರ್ತಕ್ಕಂಥ ಪುರಾಣ ಏನಿಲ್ಲ. ನಾಳೆ ಒಂದು ದಿವಸ ಶಿವಯೋಗಿ ಸಿದ್ಧರಾಮೇಶ್ವರ ಪುರಾಣ, ನಾಳೆ ಒಂದೇ ದಿವಸ ಇಲ್ಲ, 20 ದಿವಸ.
ನಾಳೆ ಧರ್ಮದ ಸಂಸ್ಕಾರ ಕೊಟ್ಟ ಬಳಿಕ ಸಿದ್ದರಾಮಪ್ಪನ ಪವಾಡ ನೀವೆಲ್ಲ ನೋಡ್ಕೊತ ಹೋರಿ. ನಿಮ್ಮೆಲ್ಲರಿಗೂ ನನ್ನಪ್ಪ ಶಿವಯೋಗಿ ಸಿದ್ದರಾಮೇಶ್ವರ, ನನ್ನಪ್ಪ ಜಗದ್ ರೇವಣ ಸಿದ್ದೇಶ್ವರರು ಇವತ್ತು ಎಲ್ಲ ಕಡೆ ಮಳೆ ಕೊಟ್ಟ. ಅಟ್ಟೆ ಸ್ವಲ್ಪ ಬೆಳಿಗ್ಗೆ ಆಸ ನಮ್ಮ ಕಡೆ ಎಲ್ಲ ಕಡೆ ಇವತ್ತು ಕೊಟ್ಟ ನನ್ನಪ್ಪನ ಬಳಕ ಬರ್ತಂದು ಸ್ವಲ್ಪ ಗ್ಯಾರಂಟಿ ಆಗಿಬಿಟ್ಟದ. ಆದರೂ ಒಂದು ಶಪಥ ನಾನು ಮಾಡೀನಿ, ಯಾವಾಗ ಪರಿಪೂರ್ಣ ಮಳೆ ಬರ್ತದ ಅವತ್ತೇ ನಾನು ಬಿಲ್ವಾರ್ಚನೆ ಮಾಡ್ಬೇಕಂತ ನಾನು ಸಂಕಲ್ಪ ಇಟ್ಟೇನೆ. ಅವತ್ತೆಲ್ಲ ತಾಯಿ ಬಳಗ ನೀವೆಲ್ಲ ಸದ್ಗುರು ನನ್ನಪ್ಪ ರೇವಣ ಸಿದ್ದೇಶ್ವರ ಶಿವಯೋಗಿ ಸಿದ್ದರಾಮೇಶ್ವರ ನಿಮಗೆಲ್ಲ ಆಯುಷ್ಯ ಕೊಡಲಿ, ಆರೋಗ್ಯ ಕೊಡಲಿ. ಈ ಊರಿಗೆ ಯಾವ ರೋಗ ರುಜಿನಾದಿಗಳು ಬರಬಾರ್ದು. ನಿಮ್ಮ ಮನೆ ಮಕ್ಕಳೆಲ್ಲ ವಿದ್ಯಾವಂತರಾಗಲಿ. ನಿಮಗೇನು ಬೇಕೆಲ್ಲ ನನ್ನ